ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ಮಾರ್ಚ್ 2024ಗಾಗಿ ಮಂಡಳಿಯವರು ಏನು ಮಾಡಿದ್ದಾರೆ ಅಂತಂದರೆ, ಪ್ರತಿಯೊಂದು ವಿಷಯದಲ್ಲಿ ನೀವು ಮಾಡ್ತಕ್ಕಂಥ ಪ್ರಾಜೆಕ್ಟ್ ವರ್ಕ್ಗಳನ್ನು ಬಿಟ್ಟಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟನ್ನು ಸಹಿತನೂ ಕೂಡ ಬಿಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಹಿತನೂ ಕೂಡ ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಅದನ್ನು ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ನೋಡೋಣ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಈ ಮುಂಚೆ ನಾವು ಕನ್ನಡ, ಇಂಗ್ಲೀಷ್, ಹಿಂದಿ, ಆಮೇಲೆ ಹಿಸ್ಟ್ರಿಯಲ್ಲಿ, ಫಿಸಿಕ್ಸಲ್ಲಿನೂ ಕೂಡ ಈ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ಹಿಂದಿನ ವಿಡಿಯೋವನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಈ ದಿನ ವಿಡಿಯೋದಲ್ಲಿ ಫಸ್ಟಿಗೆ ಪೊಲಿಟಿಕಲ್ ಸೈನ್ಸಲ್ಲಿ ಇರ್ತಕ್ಕಂಥ ಪ್ರೊಜೆಕ್ಟ್ಗಳು, ಆಮೇಲೆ ಅದರ ಮುಂದೆ ಏನು ಮಾಡೋಣಪ್ಪ ಅಂತಂದರೆ ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರನ್ನು ನೋಡುವ. ಫಸ್ಟ್ ಪ್ರಾಜೆಕ್ಟ್ ಏನಿದೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಪ್ರಧಾನಮಂತ್ರಿಯವರ ವಿದೇಶಿ ಪ್ರವಾಸ, ಅಲ್ಲಿ ನಡೆದ ಒಪ್ಪಂದಗಳಿಂದ ಭಾರತಕ್ಕೆ ಆದಂಥ ಲಾಭಗಳ ಬಗ್ಗೆ ವರದಿ ಬರೆಯಿರಿ. ಯಾವುದಾದ್ರೂ ಒಂದು ಮಾಡಬೇಕು. ನಿಮ್ಮ ಲೆಕ್ಚರರ್ ಇದರ ಬಗ್ಗೆ ಹೇಳ್ತಾರೆ. ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಯ ತತ್ವಗಳ ಕುರಿತು ಪರೀಕ್ಷಿಸಿ ವರದಿ ತಯಾರಿಸಿ. ಚುನಾವಣಾ ವೇಳೆಯಲ್ಲಿ ಚುನಾವಣೆಗೆ ಸಂಬಂಧಿಸಿದ ಛಾಯಾಚಿತ್ರಗಳನ್ನು ವಾರ್ತಾಪತ್ರಿಕೆಗಳಿಂದ ಸಂಗ್ರಹಿಸಿ ವಿಶ್ಲೇಷಣೆ ಮಾಡಿ ಚುನಾವಣಾ ಅಭಿಯಾನ, ಮತದಾನ ಕೇಂದ್ರಗಳು ಇತ್ಯಾದಿ ಸಂಗ್ರಹಿಸಿ ಕೋಲೇಜ್ ತಯಾರಿಸಿ. ಸಂಸತ್ತಿನ ಮಾದರಿಯನ್ನು ತಯಾರಿಸಿ ಸಂಸತ್ತಿನ ರಚನೆ ವಿವರಿಸಿ. ಶೇಕಡಾವಾರು ಮತದಾನವನ್ನು ಹೆಚ್ಚಿಸಲು ಭಾರತ ಚುನಾವಣಾ ಆಯೋಗ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಪ್ರಸ್ತುತ ಸಮ್ಮಿಶ್ರ ಸರ್ಕಾರಗಳು ಅಸ್ತಿತ್ವದಲ್ಲಿರುವ ರಾಜ್ಯಗಳು ಮತ್ತು ಅಲ್ಲಿನ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ರಾಜಕೀಯ ಪಕ್ಷಗಳ ಬಗ್ಗೆ ವರದಿ ತಯಾರಿಸಿ. ಕರ್ನಾಟಕ ಏಕೀಕರಣದ ಬಗ್ಗೆ ವರದಿ ತಯಾರಿಸಿ. ಚುನಾವಣೆಗೆ ಬಳಸುತ್ತಿರುವ ಮತಯಂತ್ರದ ಸಾಧನಗಳ ಮಾದರಿ ತಯಾರಿಸಿ ಅವುಗಳ ಕಾರ್ಯನಿರ್ವಹಣೆಯ ಬಗ್ಗೆ ವರದಿ ತಯಾರಿಸಿ. ಗೋಕಾಕ್ ವರದಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬರೆಯಿರಿ. ಭಾರತ ಮತ್ತು ಬ್ರಿಟನ್ನಿನ ಸಂಸದೀಯ ಸರ್ಕಾರ ಪದ್ಧತಿಗಳ ತುಲನಾತ್ಮಕ ವರದಿಯನ್ನು ಬರೆಯಿರಿ. ಇಷ್ಟು ಪ್ರಾಜೆಕ್ಟ್ ಇತ್ತು. ಯಾವುದಾದ್ರೂ ಒಂದು ನಿಮ್ಮ ಏನು ಮಾಡ್ತಾರಪ್ಪ ಅಂದರೆ ನಿಮ್ಮ ಲೆಕ್ಚರರ್ಗಳದನ್ನು ಕೊಡ್ತಾರೆ. ಇನ್ನು ಬ್ಲೂ ಪ್ರಿಂಟ್ ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ ನೀಲನಕ್ಷೆಯಲ್ಲಿ ಯಾವ ಪಾಠಕ್ಕೆ ಎಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಕ್ವಶನ್ಸ್ಗಳು ಬರಬಹುದು ಅಂತ. ಓಕೆನಾ. ಇಲ್ಲಿ ಮೊದಲ ಪಾಠಕ್ಕೆ 12 ಅಂಕಗಳನ್ನು ಕೊಟ್ಟಿದ್ದಾರೆ. 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು, 2 ಅಂಕದ ಒಂದು, 2 ಅಂಕದ ಒಂದು, 5 ಅಂಕದ ಒಂದು. ಇನ್ನು ಎರಡನೆಯ ಪಾಠಕ್ಕೆ 14 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ 1 ಅಂಕದ ಒಂದು, 10 ಅಂಕದ ಒಂದು, 1 ಅಂಕದ ಒಂದು, 2 ಅಂಕದ ಒಂದು ಇಷ್ಟಿದ್ದಾವೆ. ಇನ್ನು ಮೂರನೇ ಪಾಠಕ್ಕೆ 10 ಅಂಕ. ಅಲ್ಲಿ 1 ಅಂಕದ ಒಂದು, 2 ಅಂಕದ ಒಂದು, 1 ಅಂಕ ಒಂದು, ಆಮೇಲೆ 1 ಅಂಕದ ಒಂದು, 5 ಅಂಕದ ಒಂದು. ನಾಲ್ಕನೇ ಪಾಠಕ್ಕೂ ಕೂಡ 12 ಅಂಕ ಇದೆ. 1 ಅಂಕದ ಒಂದು, 5 ಅಂಕದ ಒಂದು, 5 ಅಂಕದ ಒಂದು ಮತ್ತು 1 ಅಂಕದ ಒಂದು. ಇನ್ನು ಐದನೇ ಪಾಠಕ್ಕೆ 19 ಅಂಕಗಳನ್ನು ಕೊಟ್ಟಿದ್ದಾರೆ. 1 ಮಾರ್ಕ್ 1, 5 ಮಾರ್ಕ್ 1, 1 ಮಾರ್ಕ್ 1, 10 ಮಾರ್ಕ್ 1, 1 ಮಾರ್ಕ್ ಕ್ವಶನ್ 1, ದೆನ್ 1 ಮಾರ್ಕ್ ಅಗೇನ್ 1 ಕ್ವಶನ್. ಇನ್ನು ಆರನೇ ಪಾಠಕ್ಕೆ 11 ಮಾರ್ಕ್ಸ್ ಇಟ್ಟಿದ್ದಾರೆ. ಅದರಲ್ಲಿನೂ ಕೂಡ 1 ಮಾರ್ಕ್ 1 ಕ್ವಶನ್, 5 ಮಾರ್ಕ್ 1 ಕ್ವಶನ್, 5 ಮಾರ್ಕ್ 1 ಕ್ವಶನ್. 7th ಯೂನಿಟ್ಗೆ 13 ಅಂಕ ಕೊಟ್ಟಿದ್ದಾರೆ. 1 ಮಾರ್ಕ್ 1, 10 ಮಾರ್ಕ್ 1, 1 ಮಾರ್ಕ್ 1 ಕ್ವಶನ್, 1 ಮಾರ್ಕ್ 1 ಕ್ವಶನ್. 8ನೇ ಪಾಠಕ್ಕೆ 16 ಅಂಕ. ಅಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಅಂಕು, 2 ಅಂಕದ ಒಂದು, 10 ಅಂಕದ ಒಂದು ಪ್ರಶ್ನೆ. ಇನ್ನು 9ನೇ ಪಾಠಕ್ಕೆ ಕೂಡ 16 ಅಂಕ ಇದೆ. 1 ಅಂಕದ ಒಂದು, 5 ಅಂಕದ ಒಂದು, 2 ಅಂಕದ ಒಂದು, 1 ಅಂಕದ ಒಂದು, 2 ಅಂಕದ ಒಂದು, ಜೊತೆಗೆ 5 ಅಂಕದ ಒಂದು ಪ್ರಶ್ನೆ. ನೀವುಗಳು ಈ ಕಾಲಮನ್ನು ಮಾತ್ರ ನೋಡಿಕೊಡ್ರಿ. ಯಾವ ಪಾಠಕ್ಕೆ ಎಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ, 5 ಮತ್ತು 10 ಮಾರ್ಕ್ಸ್ಗೆ ಯಾವೆಲ್ಲ ಪಾಠದ ಮೇಲೆ ವೇಟೇಜ್ಗಳಿದ್ದಾವಂತ. ಕೆಲವು ಸರಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಅಂಕಗಳನ್ನು ಹಂಚಿಕೆ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಏಕೆಂದರೆ ಈ ಬ್ಲೂ ಪ್ರಿಂಟ್ ಇರ್ತಕ್ಕಂಥದ್ದು ಈ ಕ್ವಶನ್ ಪೇಪರ್ಗೆ ಇರ್ತಕ್ಕಂಥದ್ದು. ಸೊ ಮ್ಯಾಕ್ಸಿಮಮ್ ಏನು ಮಾಡ್ತಾರಪ್ಪ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಅಂಕಗಳು ಸೇಮ್ ಇರ್ತದೆ. ಬಟ್ ಎಲ್ಲೋ 1 2 3 1 2 5 ಮಾರ್ಕಲ್ಲಿಗೆ ಏನು ಮಾಡ್ಬೋದು, ಕೆಲವೊಂದಿಷ್ಟು ಪ್ರಶ್ನೆಗಳು ಹೆಚ್ಚು ಕಡಿಮೆಯಾಗಿ ಕೇಳ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಮಾಡೆಲ್ ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ 2023-24 ಭಾಗ ಎ ಬಹು ಆಯ್ಕೆ ಪ್ರಶ್ನೆಗಳು. 5 ಪ್ರಶ್ನೆಗಳು ಇರ್ತವೆ, 5 ಅಂಕ ಇರ್ತದೆ. ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ಇನ್ನು ಮುಂದೆ ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳಲ್ಲಿ ಕೆಳಗನೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅದೇ ಆಯ್ಕೆಗಳಲ್ಲಿರ್ತಕ್ಕಂಥ ಉತ್ತರಗಳನ್ನು ಸೂಚಿಸಿ ಪ್ರಶ್ನೆಗೆ ಉತ್ತರ ಬರೀಬೇಕು. 5 ಪ್ರಶ್ನೆ, 5 ಅಂಕ. ಇನ್ನು ಭಾಗ 3ರಲ್ಲಿ ಏನು ಮಾಡಿದ್ದಾರೆ, 3ನೇ ಮೇನ್ ಕ್ವಶನಲ್ಲಿ ಹೊಂದಿಸಿ ಬರೀರಿ. ಅಲ್ಲಿನೂ 5 ಪ್ರಶ್ನೆ, 5 ಏನಾಗ ಅಂಕಗಳು ಇದ್ದಾವೆ. ಇನ್ನು 4ನೇ ಮುಖ್ಯ ಪ್ರಶ್ನೆಯಲ್ಲಿ 1 ಅಂಕದ 5 ಪ್ರಶ್ನೆ, 5 ಅಂಕ ಇದ್ದಾವೆ. ಸೊ ಟೋಟಲಿ ನೀವು 20 ಮಾರ್ಕ್ಸ್ಗನ್ನು ಏನು ಮಾಡ್ಬೋದಪ್ಪ ಅಂದರೆ ಬರೀ ನೀವು 1 ಮಾರ್ಕ್ ಕ್ವಶನ್ಸ್ ಇದ್ದಾವೆ, ವೆರಿ ಈಸಿಯಾಗಿ ತಾವು ಏನು ಮಾಡ್ಬೋದಪ್ಪ ಅಂದರೆ
ಸೆಕ್ಯೂರ್ಗಳನ್ನು ಮಾಡ್ಬೋದು. ಇನ್ನು ಭಾಗ ಬಿಗೆ ಹೋಗೋಣ. ಮುಖ್ಯ ಪ್ರಶ್ನೆ 5ರಲ್ಲಿ ಕೊಟ್ಟ ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ. 10 ಮಾರ್ಕ್ಸ್ ಇದಾವೆ. ಸೊ ಯಾವೆಲ್ಲ ಪ್ರಶ್ನೆಗಳನ್ನ ಮೇನ್ ಆಗಿ ಕೊಟ್ಟಿದ್ದಾರೆ ಅವುಗಳನ್ನು ತಪ್ಪದೇ ಆಗಿ ತಾವೆಲ್ಲರೂ ಕೂಡ ನೋಡ್ಕೊಳ್ಬೇಕು. ಇನ್ನು ಭಾಗ ಸಿದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ 6 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಒಂದೊಂದಕ್ಕೆ 5 ಅಂಕ ಇದಾವೆ. ಸೊ ನೋಡಿ, ಭಾರತದ ನಕ್ಷೆ ನೋಡಿ, ಪ್ರಸ್ತುತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳ ಕಾರ್ಯಗಳು, ಮಹಿಳಾ ಚಳವಳಿಯ ಕಾರಣ, ರೈತ ಚಳವಳಿಯ ಕಾರಣ, ಆಮೇಲೆ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಭ್ರಷ್ಟಾಚಾರ ಹೇಗೆ ಗಂಡಾಂತರವಾಗಿದೆ ವಿಶ್ಲೇಷಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳು, ಭಯೋತ್ಪಾದನೆಯಲ್ಲಿ ಯುವಜನತೆಯ ಪಾತ್ರ, ಭಾರತ ವಿದೇಶಾಂಗ ನೀತಿಯ 5 ಮೂಲತತ್ವ, ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರ. ಇನ್ನು ಲಾಸ್ಟ್ 4ನೇ ಭಾಗದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ತಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಅಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯ ಕೇಳಿದ್ದಾರೆ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯದ ಅಂಶ ಕೇಳಿದ್ದಾರೆ, ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮ, ವಿಶ್ವಸಂಸ್ಥೆಯ ಧ್ಯೇಯ, ತತ್ವ ಮತ್ತು ರಚನೆಗಳನ್ನು ಕೇಳಿದ್ದಾರೆ. ಸೊ 10 ಅಂಕದ ಪ್ರಶ್ನೆಗಳಿದ್ದಾವೆ. 4ರಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಇಷ್ಟು ಸ್ನೇಹಿತರೆ ತಮ್ಗೆ ಏನಾಗಿತ್ತಪ್ಪ ಅಂತಂದರೆ ಸೆಕೆಂಡ್ PUC ಅವರಿಗಾಗಿ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ, ಆಮೇಲೆ ಬ್ಲೂ ಪ್ರಿಂಟು, ಆಮೇಲೆ ಪ್ರಾಜೆಕ್ಟ್ಗಳನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಡೀಟೇಲ್ ಆಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಹಾಗೂ ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಕನ್ನಡ, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿಯಲ್ಲಿ ಕೂಡ ನಾವು ಕ್ವಶನ್ಸ್ ಆನ್ಸರ್ಸ್ಗಳನ್ನು ಇದೇ ಥರದ ವಿಡಿಯೋಗಳನ್ನು ಹಾಕಿದ್ದೀವಿ. ಅವುಗಳನ್ನು ನೋಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗಿ ಈ ಪ್ರಶ್ನೆ ಪತ್ರಿಕೆಗಳಿಗೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಉತ್ತರಗಳನ್ನು ಪೋಸ್ಟ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ. ತಮ್ಮೆಲ್ಲ ಒಂದು ವ್ಯೂಸ್ಗಾಗಿ ನಾವು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಸೊ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಫಾಲೋ ಆಗಿ. ನಮ್ಮದೇ ಒಂದು ಇನ್ಸ್ಟಾ ID ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಫಾಲೋ ಮಾಡೋದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಟೆಲಿಗ್ರಾಮ್ ಗ್ರೂಪಲ್ಲಿ ತಾವುಗಳು ಕೂಡ ಬಂದು ಜಾಯ್ನ್ ಆಗಿ ನಿಮಗೆಲ್ಲ ವಿಡಿಯೋಗಳ ಲಿಂಕ್ಗಳನ್ನು, ಆಮೇಲೆ PDFಗಳನ್ನು, ಸೊ ನಾವು ಹಾಕ್ತಕ್ಕಂಥ ಎಲ್ಲ ಬೇರೆ ಒಂದು ತರಗತಿಗಳಿಗೆ, ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಇರಬೇಕು ಅಂತ ಹೇಳ್ತಾ, ನಾನು ಮತ್ತೆ ನಿಮಗೆ ಸಿಗ್ತೀನಿ ಸೆಕೆಂಡ್ PUCಯಲ್ಲಿ ಸೋಷಾಲಜಿ, ಜಿಯಾಗ್ರಫಿ, ಆಮೇಲೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇದ್ದಾವೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಮುಂದೆ ಲೈನಪ್ಗಳನ್ನು ಮಾಡ್ತಾರೆ. ಸೊ ನಮ್ಮ ವಿಡಿಯೋಗಳು ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟನ್ನು ಮಾಡಬೇಕು. ಉತ್ತರಗಳ ಬಗ್ಗೆ ಚಿಂತೆ ಬೇಡ, ಖಂಡಿತವಾಗಿ ಈ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಏನದಲ್ಲ ಮಾಡೆಲ್ ಕ್ವಶನ್ ಪೇಪರ್ ನಾವು ಆನ್ಸರ್ಸ್ಗಳನ್ನು ನಿಮಗೆ ಹಾಕ್ತೀವಿ. ನಿಮಗೆ ಟೆಸ್ಟಲ್ಲಿ ಕೂಡ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.